ದಲಿತ ಸಮಾವೇಶಕ್ಕೆ ಅಡ್ಡಿಪಡಿಸಿದ್ದೆ ಡಿಕೆ ಶಿವಕುಮಾರ್ ಅವರಿಗೆ ಮುಳುವಾಯ್ತಾ? ಹೀಗಾಗಿಯೇ ಡಿಕೆಶಿ ಟಾರ್ಗೆಟ್ ಮಾಡಿದ್ರ ದಲಿತ ಸಚಿವರುಗಳು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಅವರನ್ನ ಕೆಳಗಿಳಿಸಲೇಬೇಕು ಅಂತ ಹೇಳಿ ಪಣ ತೊಟ್ಟು ಬಿಟ್ರ. ಟಾರ್ಗೆಟ್ ಡಿಕೆ ಶಿವಕುಮಾರ್ ಇಲ್ಲಿ. ಕಾರಣ ಅಂತ ಹೇಳಿದ್ರೆ ಅವತ್ತು ದಲಿತ ಸಮಾವೇಶವನ್ನು ಮಾಡಲಿಕ್ಕೆ ಎಲ್ಲಾ ಪ್ಲಾನ್ಗಳು ನಡೆದಿತ್ತು. ಪರಮೇಶ್ವರರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಬೇಕು ಅಂತ ಕಾಯ್ತಿದ್ರು. ಅದಕ್ಕೆ ಅಡ್ಡಗಾಲು ಹಾಕಿದ್ದು ಡಿಕೆ ಶಿವಕುಮಾರ್ ಅನ್ನುವಂತಹ ಒಂದು ಅಭಿಪ್ರಾಯ. ಮೊದಲು ಸತೀಶ್ ಜಾರಕಿಹೊಳಿ, ಆಮೇಲೆ ರಾಜಣ್ಣ ಭೇಟಿ ಕೊಟ್ಟರು. ಇದೀಗ ಡಾಕ್ಟರ್ ಜಿ ಪರಮೇಶ್ವರ್ ಹೈಕಮಾಂಡ್ ಭೇಟಿ ಮಾಡಿ ಅದೇ ಡಿಮ್ಯಾಂಡ್ ಇಟ್ರ. ಹಾಗಾದ್ರೆ ಹಿಂದೆ ಒಬ್ಬರನ್ನ ಕಂಡ್ರೆ ಮತ್ತೊಬ್ಬರಿಗೆ ಆಗ್ತಾ ಇರಲಿಲ್ಲ. ಎಣ್ಣೆ ಸೀಗೆಕಾಯಿ ಈಗ ಎಲ್ಲ ಒಂದಾಗ್ಬಿಟ್ಟವ್ರೆ. ಅಂಥವರೆಲ್ಲರೂ ಕೂಡ ಸಮುದಾಯದ ಹೆಸರಲ್ಲಿ ಒಗ್ಗಟ್ಟಾದ್ರ. ಹಲವು ಕುತೂಹಲಗಳಿಗೆ ಕಾರಣವಾಗಿದೆ ದಲಿತ ಸಚಿವರುಗಳ ನಡೆ. ದಲಿತ ಸಮಾವೇಶಕ್ಕೆ ಡಿಕೆ ಶಿವಕುಮಾರ್ ಅಡ್ಡಗಾಲು ಹಾಕಿದ್ದೆ ಈಗ ಅವ್ರಿಗೆ ಮುಳುವಾಗ್ತಾ ಇದೆಯಾ ನೋಡಿ. KN ರಾಜಣ್ಣ ಅವ್ರ ಹೇಳಿಕೆ ಹೆಂಗಿದೆ? ಯಾವ ಬೆದರಿಕೆಗಳಿಗೂ ಬಗ್ತಾ ಇಲ್ಲ ಅವರು. ನಾವೇನು ಅವ್ರ ಮನೆ ಆಸ್ತಿ ಹೊಡೆದಿದ್ದೀವ? ನಮ್ಮ ಸಮಾವೇಶ ತರಲಿಕ್ಕೆ ಯಾರು SC ST ವಿರೋಧಿಗಳವರು ಹೀಗೆ ಕೌಂಟರ್ಗಳನ್ನು ಕೊಡ್ತಾನೆ ಇದ್ದಾರೆ. ಇಂಥ ಹೆದರಿಕೆಗಳಿಗೆ ನಾವು ಬಗ್ಗಲ್ಲ ರೀ ಅಂತೇಳಿ. ಸತೀಶ್ ಜಾರಕಿಹೊಳಿ ಕೂಡ ಅದೇ ಧಾಟಿಯಲ್ಲಿ ಮಾತಾಡ್ತಿದ್ರೆ. ಬಟ್ ಸಾಫ್ಟ್ ಅವ್ರದ್ದೇನೇ ಇದ್ರು ಅಂದರೆ ಕೌಂಟರೇ ಕೊಟ್ಟಿರ್ತಾರೆ. ಬಟ್ ಅದು ಜಾಸ್ತಿ ಬಹಿರಂಗವಾಗಿ ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಇಂಡೈರೆಕ್ಟಾಗಿ ಕೌಂಟರ್ ಕೊಟ್ಟಂಗೆ ಇರುತ್ತೆ. ಪರಮೇಶ್ವರ್ ಅವ್ರದ್ದು ಹಾಗೆ ಸೈಲೆಂಟಾಗಿ ಮಾತಾಡ್ತಿರ್ತಾರೆ, ಆದರೆ ತಿರುಗೇಟೇ ಇರುತ್ತೆ. ಹೀಗೆ ನೋಡಿ, ಮೊದಲು ಹೇಗಿತ್ತು ಇವರ ನಡುವಿನ ಒಡನಾಟ, ಈಗ ಹೇಗಾಗಿದೆ? ಯಾವಾಗ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಒಂದು ಸಮಾವೇಶವನ್ನು ಮಾಡಬೇಕು, ಒಂದು ದಲಿತ ಸಮುದಾಯದ ಸಚಿವರುಗಳು, ಶಾಸಕರುಗಳು ಒಂದು ಸಭೆಯನ್ನು ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರು. ಭೋಜನ ಕೂಟದ ನೆಪದಲ್ಲಿ ಹೈಕಮಾಂಡ್ಗೆ ಹೋಗಿ ಮಾಹಿತಿ ಕೊಟ್ಟು ಫೋನ್ ಮಾಡಿಸಿ ಅದಕ್ಕೆ ಬ್ರೇಕ್ ಹಾಕ್ಸಿದ್ದು ಇದೇ ಡಿಕೆ ಶಿವಕುಮಾರ್. ಹಾಗಾಗಿನೇ ಅವ್ರ ಮೇಲೆ ಕತ್ತಿ ಮಸಿತಾ ಇದ್ದಾರೆ. ಅಲ್ಲ, ನಮ್ಮನ್ನೇ ಕಂಟ್ರೋಲ್ ಮಾಡೋಷ್ಟು ಡಿಕೆ ಶಿವಕುಮಾರ್ ಇದ್ದಾರೆ ಹಾಗಾದರೆ ಕಾಂಗ್ರೆಸ್ನಲ್ಲಿ. ಅವ್ರು ಪವರ್ಫುಲ್ಲಾ? ನಾವ್ಯಾಕೆ ಸುಮ್ಮನೆ ಇರಬೇಕು? ಅವ್ರಿಗೆ ಹೆಂಗಿದ್ರು 2 ಸ್ಥಾನಗಳಿದ್ದಾವೆ. ಒಂದು DCM ಇದೆ, ಮತ್ತು ಸಚಿವರಾಗಿದ್ದಾರೆ. KPCC ಪಟ್ಟ ಇದೆ. KPCC ಅಧ್ಯಕ್ಷ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಬೇಕು ಅಂತ ಹೇಳಿ ಪಣ್ಣ ತೊಟ್ಟಂಗೆ ಕಾಣಿಸ್ತಾ ಇದೆ. ಒಬ್ಬರಾದ ಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾನೆ ಇದ್ದಾರೆ. ತಮ್ಮ ಸಮಸ್ಯೆಗಳನ್ನು ಅಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ಡಿಕೆ ಶಿವಕುಮಾರ್ ಅವ್ರ ವಿಚಾರನ ಜಾಸ್ತಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. KN ರಾಜಣ್ಣ ಅವರಂತರೂ ಕೂಡ ಬಾಯ್ ಬಿಟ್ಟರೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳಿಗೆ ಕೌಂಟರ್ ಕೊಡ್ತಾನೆ ಇದ್ದಾರೆ, ವ್ಯಂಗ್ಯ ಮಾಡ್ತಾ ಇದ್ದಾರೆ. ಅಂದರೆ ಈಗ ಸಮುದಾಯದ ಹೆಸರಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗ್ಬಿಟ್ರ ಅಂತ. ಬಹುತೇಕವಾಗಿ ಇವರೆಲ್ಲರೂ ಸಿದ್ದರಾಮಯ್ಯವರ ಬಣದಲ್ಲಿ ಗುರುತಿಸಿಕೊಂಡಂಥವ್ರು. ಸಿದ್ದರಾಮಯ್ಯನವರೇ ಈಗ ತಮ್ಮ ಬಣವನ್ನು ಮುಂದೆ ಬಿಟ್ಟು ಡಿಕೆ ಶಿವಕುಮಾರ್ ಅವರನ್ನು ಬಾಯಿ ಮುಚ್ಚಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆ ಥರನೂ ಕೂಡ ಚರ್ಚೆಗಳಾಗ್ತಾ ಇತ್ತು ಅಲ್ವಾ? ಬಟ್ ಈಗ ವೈಯಕ್ತಿಕವಾಗಿ ಆ ಸಚಿವರಿಗೂ ಕೂಡ ಮುಜುಗರ ಆಗಿದೆ. ಯಾಕಂದರೆ ಅವತ್ತು ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಒಂದು ಊಟದ ನೆಪದಲ್ಲಿ ಒಂದು ಸಭೆ ಆಯಿತು. ಅದಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾರೆ. ಅದಾದ ಮೇಲೆ ಪರಮೇಶ್ವರ ನೇತೃತ್ವದಲ್ಲಿ ಮಾಡಬೇಕು ಅಂದಾಗ ಯಾಕೆ ಅಡ್ಡಗಾಲು ಹಾಕಿದ್ರು? ಹಾಗಾಗಿನೇ ಅದೊಂದೇ ರೀಸನ್ನು ಈಗ ಇಷ್ಟೆಲ್ಲ ಆಗಲಿಕ್ಕೆ ಕಾರಣ ಆಗ್ತಾ ಇದೆಯೇನೋ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಪರಮೇಶ್ವರರ ನೇತೃತ್ವದಲ್ಲಿ ಒಂದು ಭೋಜನ ಕೂಟ ಆಗಬೇಕಾಗಿತ್ತು ದಲಿತ ಸಚಿವರುಗಳದ್ದು. ಆದರೆ ಅದಕ್ಕೆ ಅಡ್ಡಗಾಲು ಹಾಕಿದ್ದು ಇದೇ ಡಿಕೆ ಶಿವಕುಮಾರ್ ಅನ್ನೋದು ಅವರ ಆರೋಪ. ಇದೇ ಕಾರಣ ಇಟ್ಕೊಂಡು ಇಲ್ಲಿ ಟಾರ್ಗೆಟ್ ಡಿಕೆ ಶಿವಕುಮಾರ್ ಆಗ್ತಾ ಇದ್ದಾರಾ ಹಾಗಾದರೆ? ಅಂದರೆ ಇಲ್ಲಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲೇಬೇಕು ಅಂಥೇಳಿ ಪಣ ತೊಟ್ಟಿದ್ದಾರಾ ಅನ್ನೋದು ಹಾಗಾದರೆ? ಖಂಡಿತ ಪ್ರಭು. ಯಾಕಂದ್ರೆ ದಲಿತ ಸಚಿವರು ಸಭೆಗಳನ್ನ ನಡೆಸೋದಕ್ಕೆ ಮುಂದಾಗಿದ್ರು. ಸಭೆಗಳನ್ನ ನಡೆಸ್ತಾ ಇದ್ದಂತ ಕಾರಣ ಒಂದು SCP TSP ವಿಶೇಷ ಯೋಜನೆಗಳ ಕುರಿತಾಗಿ ಆ ಸಮುದಾಯಗಳಿಗೆ ಸ್ವಲ್ಪ ಗೊಂದಲ ಇತ್ತು. ತದನಂತರ ಈ ಜಾತಿ ಗಣತಿ ವರದಿ ಹಾಗೆ ಒಳ ಮೀಸಲಾತಿ ಬಗ್ಗೆ ಆ ಸಮುದಾಯದಲ್ಲಿ ಮುಖಂಡರಲ್ಲೇ ಕೆಲವು ಗೊಂದಲಗಳಿದ್ವು. ಜಾತಿ ಗಣತಿ ಅಥವಾ ಒಳ ಮೀಸಲಾತಿಯನ್ನ ಅನುಷ್ಠಾನಕ್ಕೆ ತಂದಿದ್ದೆ ಆದ್ರೆ
ಯಾವ ರೀತಿಯಾದಂತ ಸಮಸ್ಯೆಗಳು ಒಳಪಂಗಡಗಳಿಗೆ ಉಂಟಾಗಬಹುದು ಅನ್ನುವಂಥದ್ದು. ಆ ಕಾರಣಕ್ಕೆ ಆ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಇರುವಂತಹ ಗೊಂದಲಗಳನ್ನ ಸರಿಪಡಿಸಬೇಕು ಅನ್ನುವಂತ ಕಾರಣಕ್ಕೆ ದಲಿತ ಸಚಿವರು ಸಭೆಗಳನ್ನ ನಡೆಸ್ತಾ ಇದ್ರು. ಆ ಸಭೆಗಳಿಗೆ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮೂಲಕ ಒತ್ತಡವನ್ನ ಹಾಕಿ ಆ ಸಭೆಗಳಿಗೆ ಬ್ರೇಕ್ ಅನ್ನ ಹಾಕ್ತಿದ್ರು. ಇದು ಎಲ್ಲೋ ಒಂದು ಕಡೆ ದಲಿತ ಸಚಿವರ ವಿರೋಧಕ್ಕೆ ಗುರಿ ಆಯ್ತು ಅನ್ನುವಂಥದ್ದು ನಮ್ಗೆ ಸಿಗ್ತಾ ಇರುವಂತ ಮಾಹಿತಿ. ಯಾಕೆಂದ್ರೆ ಈ ಸಭೆಗಳಿಗೆ ಅನುಮತಿಯನ್ನ ಕೊಟ್ಟಿದ್ದೇ ಆಗಿದ್ರೆ, ದಲಿತ ಸಮಾವೇಶಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದೇ ಆಗಿದ್ರೆ ಎಲ್ಲೂ ಕೂಡ ಈ ರೀತಿಯಾದಂತ ಒಂದು ಪಕ್ಷದಲ್ಲಿ ಸಮಸ್ಯೆಗಳು ಉದ್ಭವ ಆಗ್ತಾ ಇರಲಿಲ್ಲ. ದಲಿತ ಸಚಿವರು ಡಿ.ಕೆ. ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಾ ಇರಲಿಲ್ಲ ಅನ್ನುವಂಥದ್ದು ಸಿಗ್ತಾ ಇರುವಂತ ಮಾಹಿತಿಗಳು. ಯಾಕಂದ್ರೆ ಆ ಸಮಾವೇಶಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ, ಸಭೆಗಳಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರೆ ನಮ್ಮ ಪಾಡಿಗೆ ನಾವು ಸಮಾವೇಶಗಳನ್ನ ಮಾಡ್ಕೊಳ್ತಾ ಇದ್ವಿ. ಸಮಸ್ಯೆಗಳನ್ನ, ನಮ್ಮ ಸಮುದಾಯದ ಸಮಸ್ಯೆಗಳು ಮತ್ತೆ ಗೊಂದಲಗಳು ಏನಿತ್ತು ಅದನ್ನ ಪರಿಹರಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ತಾ ಇದ್ವಿ. ಆದ್ರೆ ಇವತ್ತು ನಮ್ಮ ಸಮುದಾಯದ ಸಮಸ್ಯೆಗಳು ಮತ್ತೆ ಗೊಂದಲಗಳಿಗೆ ಬ್ರೇಕ್ ಅನ್ನ ಹಾಕಿದ್ದಾರೆ ಅನ್ನುವಂಥದ್ದು ಅವರ ಆರೋಪಕ್ಕೆ ಕಾರಣ. ಆ ಕಾರಣಕ್ಕೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧವಾಗಿ ದಲಿತ ಸಚಿವರು ತಿರುಗಿಬಿದ್ರು. ನಿರಂತರವಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಲೇಬೇಕು ಅನ್ನುವಂತ ಪಟ್ಟನ್ನ ಮಾಡಿದ್ರು. ಆ ಕಾರಣಕ್ಕೆ ಪದೇ ಪದೇ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು, ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ತರುವಂತ ಪ್ರಯತ್ನವನ್ನ ರಾಜಣ್ಣ ಹಾಗೆ ಸತೀಶ್ ಜಾರಕಿಹೊಳಿ, ಪರಮೇಶ್ವರ್ ಅವರು ಮಾಡಿದ್ದಾರೆ. ಯಾಕಂದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ಅವರು ಮೊದಲಿಗೆ ದೆಹಲಿಗೆ ಭೇಟಿಯನ್ನ ಕೊಟ್ಟರು, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿದ್ರು, ಹಾಗೆ ಖರ್ಗೆ ಅವರನ್ನ ಭೇಟಿ ಮಾಡಿ ಸಂಪೂರ್ಣವಾದಂತ ಒಂದು ಮಾಹಿತಿಗಳನ್ನ ಅವ್ರಿಗೆ ಕೊಟ್ಟಿದ್ರು. ನಮ್ಮ ಸಮಾವೇಶಗಳನ್ನ ನಿಲ್ಸಿದ್ದು, ಸಮಾವೇಶಗಳು ಇವತ್ತು ಪಕ್ಷಕ್ಕೆ ಪೂರಕವಾಗಿರ್ತಾ ಇತ್ತು. ಜೊತೆಗೆ ಒಳ ಮೀಸಲಾತಿ, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರುವಂತಹ ಗೊಂದಲಗಳನ್ನ ನಾವು ನಮ್ಮ ಸಮುದಾಯಗಳಿಗೆ ತಿಳಿ ಹೇಳುವಂತ ಒಂದು ಪ್ರಯತ್ನಕ್ಕೆ ಸಭೆಗಳನ್ನ ಕರೆದಿದ್ವಿ. ಅದನ್ನ ಬೇರೆ ಅಪಾರ್ಥವನ್ನ ಮಾಡಿಕೊಂಡು ಡಿ.ಕೆ. ಶಿವಕುಮಾರ್ ಅದಕ್ಕೆ ಬ್ರೇಕ್ ಹಾಕಿಸುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಈ ಕಾರಣಕ್ಕೆ ನಮ್ಮ ಸಮುದಾಯ ಇವತ್ತು ನಮ್ಮ ವಿರುದ್ಧವೇ ತಿರುಗಿ ಬೀಳುವಂತೆ ಮಾಡಿದ್ದಾರೆ. ಹಾಗಾಗಿ ಅವರನ್ನ ನೀವು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು. ಯಾಕೆಂದ್ರೆ ಕೆಪಿಸಿಸಿ ಅಧ್ಯಕ್ಷರಾದಂತವರು ಎಲ್ಲವನ್ನೂ ಕೂಡ ಪರಿಗಣಿಸಬೇಕಾಗತ್ತೆ. ಇವತ್ತು ಸಮುದಾಯಗಳು ಮತ್ತೆ ಜಾತಿಗಳು ಇರೋದ್ರಿಂದಲೇ ಪಕ್ಷ ಅಧಿಕಾರಕ್ಕೆ ಬಂದಿರುವಂತದ್ದು. ಅಹಿಂದ ಸಮುದಾಯಗಳು ಇಲ್ಲದೆ ಹೋಗಿದ್ರೆ ಪಕ್ಷ ಅಧಿಕಾರಕ್ಕೆ ಬರ್ತಾ ಇರಲಿಲ್ಲ. ಇದಕ್ಕೂ ಕೂಡ ಅವರು ಬ್ರೇಕ್ ಹಾಕ್ತಿದ್ದಾರೆ ಅನ್ನುವಂತ ವಿಚಾರವನ್ನ ಮುಂದಿಟ್ಕೊಂಡು ಖರ್ಗೆ ಹಾಗೆ ವೇಣುಗೋಪಾಲ್ ಅವರ ಮುಂದೆ ಎಸ್ ಓಕೆ, ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಹೈಕಮಾಂಡ್ ವಾರ್ನಿಂಗ್ ಕೊಟ್ಟರು ಕೂಡ ಕೈ ಬಣ ಬಡಿದಾಟ ನಿಲ್ತಾನೆ ಇಲ್ಲ. ಸಿಎಂ ಡಿ.ಸಿ.ಎಂ ಬಣಗಳ ನಡುವೆ ಜಟಾಪಟಿಗಳು ಮುಂದುವರಿತಾನೆ ಇದೆ. ಕೈಯಲ್ಲಾಗಿರುವಂಥ ಗೊಂದಲಕ್ಕೆ ಅಥವಾ ಕೈಯಲ್ಲಾಗಿರುವಂಥ ಗಾಯ ಅದಿನ್ನೂ ಗುಣಮುಖ ಆಗ್ತಾ ಇಲ್ಲ. ಅದಕ್ಕೆ ಬ್ಯಾಂಡೇಜ್ ಹಾಕುವಂಥ ಪ್ರಯತ್ನವನ್ನು ಮಾಡಿದರು. ಅದಕ್ಕೆ ಸೊಲ್ಯೂಷನ್ ಹುಡುಕುವಂಥ ಎಲ್ಲ ಕೆಲಸಗಳು ನಡೀತಾ ಇತ್ತು. ಆದರೆ ಯಾವುದೂ ಕೂಡ ಅದು ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಹೈಕಮಾಂಡೇ ಇಲ್ಲೇ ಗೊಂದಲಕ್ಕೀಡಾಗಿರ್ಬೋದು ಅಂತ ಅನ್ನಿಸ್ತಾ ಇದೆ. ಕಾದು ನೋಡುವ ತಂತ್ರ ಅನುಸರಿಸ್ತಾ ಇದ್ದಾರೆ. ಹಾಗಾದರೆ ವರಿಷ್ಠರು ಯಾಕೆ ಕಾದು ನೋಡ್ಬೋದು, ಯಾಕೆ ಕಾದು ನೋಡಬೇಕು, ಯಾಕೆ ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ತಾ ಇಲ್ಲ? ಖರ್ಗೆ ಅವ್ರಿಗೆ ಇಲ್ಲೇವ್ರಿ ಅಲ್ವಾ, ಆದರೂ ಕೂಡ ಕಂಟ್ರೋಲ್ ಸಿಗ್ತಾ ಇಲ್ಲ ರಾಜ್ಯ ನಾಯಕರು. ತಲೆದಂಡದ ಮೂಲಕ ಬಿಸಿ ಮುಟ್ಟಿಸುತ್ತಾ ಹಾಗಾದರೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಬಣಕ್ಕೆ ಮಾತ್ರ ಬಿಸಿ ಮುಟ್ಟಿಸಿದ್ರೆ ಮತ್ತೊಂದು ಬಣ ಭುಗಿಲೇಳುತ್ತೆ. ಹಾಗಾಗಿ ಎರಡೂ ಬಣದವರನ್ನ ಕರೆದು ಮಾತುಕತೆ ನಡೆಸುವಂತಹ ಅವಶ್ಯಕತೆ ಇಲ್ಲಿ ಬೀಳುತ್ತೆ. ಕಾಂಗ್ರೆಸ್ ವರಿಷ್ಠರ ನಡೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಬಣದ ನಾಯಕರು, ಸಿದ್ದರಾಮಯ್ಯವರು ಬಣದ ನಾಯಕರ ಹೇಳಿಕೆಗಳಿಗೆ ಕೌಂಟರ್ ಕೊಡ್ತಾ ಬರ್ತಾ ಇದ್ದಾರೆ. ನೋಡಿ, ಇದು ಶಾಂತವಾಗ್ತಾ ಇಲ್ಲ. ಖರ್ಗೆ ಅವರು ಅವತ್ತು ಹೇಳಿದ್ರಲ್ವಾ, ಯಾರು ಕೂಡ ಮಾಧ್ಯಮಗಳ ಮುಂದೆ ಬಂದು ಬಹಿರಂಗವಾಗಿ ಹೇಳಿಕೆ ಕೊಡಬೇಡಿ, ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡೋಣ ಅಂತ. ಆದರೂ ಸುಮ್ಮನೆ ಆದ್ರ ಇಲ್ಲ. ಕೆ.ಎನ್. ರಾಜಣ್ಣ, ಜಾರಕಿಹೊಳಿ, ಪರಮೇಶ್ವರು, ಮಹದೇವಪ್ಪ ಹೀಗೆ ಸಚಿವರು ಮತ್ತು ಡಿ.ಕೆ. ಶಿವಕುಮಾರ್ ಬಣದವರು, ಅವರ ಬೆಂಬಲಿಗರ ಶಾಸಕರು ಮಾತಾಡೋಕೆ ಶುರು ಮಾಡಿಬಿಟ್ರು. ಇದೇನಾಗ್ತಾ ಇದೆ, ಕಾಂಗ್ರೆಸ್ಸಿಗೆ ಮುಜುಗರ ಆಗ್ತಾ ಇದೆ. ಎಲ್ಲವೂ ಸರಿ ಇಲ್ಲ ಇಲ್ಲಿ ಕಾಂಗ್ರೆಸ್ನವ್ರದ್ದು ಅಂತ ವಿರೋಧ ಪಕ್ಷದವರು ಆಡ್ಕೊಂಡು ಆಗ್ತಾ ಇದ್ದಾರೆ. ಇಲ್ಲಿ ಹೈಕಮಾಂಡ್ ಹಾಗಾದರೆ ಸ್ಟ್ರಾಂಗ್ ಇಲ್ವಾ ಕಾಂಗ್ರೆಸ್ನಲ್ಲಿ ಅಂತ ಕೇಳ್ತಾ ಇದ್ದಾರೆ. ಮೂಗುದಾರ ಹಾಕೋರು ಯಾರಿಲ್ಲಿ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರೇ ಆಗಿರೋದ್ರಿಂದಾಗಿ ಅವರಿಗೆಲ್ಲ ಆಗು ಹೋಗುಗಳ ಬಗ್ಗೆ ಗೊತ್ತು, ಏನೇನಾಗ್ತಾ ಇದೆ ಅಂಥೇಳಿ, ಮತ್ತು ಯಾವ್ಯಾವ ನಾಯಕರ ಸ್ಟ್ರೆಂತ್ ಏನು ಅಂತ ಗೊತ್ತು. ಅವರೇ ತಿಳಿಸಿ ಹೇಳ್ಬೋದಾಗಿತ್ತಲ್ವಾ, ಕರೆದು ಬುದ್ಧಿವಾದ ಹೇಳಬೇಕಾಗಿತ್ತಲ್ವಾ? ಯಾಕೆ ಮಾಡ್ತಾ ಇಲ್ಲ? ಖರ್ಗೆ ಅವರು ಕಂಟ್ರೋಲ್ ಸಿಗ್ತಾ ಇಲ್ವಾ ಹಾಗಾದರೆ ರಾಜ್ಯ ನಾಯಕರು? ಯಾಕೆ ವಿಳಂಬ ಆಗ್ತಾ ಇದೆ? ಕಾದು ನೋಡುವ ತಂತ್ರ ಯಾಕೆ? ಏನು ಮಾಡ್ತೀರಿ ಹಾಗಾದರೆ? ತಲೆದಂಡ ಅಂದರೆ
ಹೀಗೆ ಮುಂದುವರೆದ್ರೆ ಏನಾಗ್ಬಿಡುತ್ತೆ, ಸಂದೇಶಗಳು ಬೇರೆ ಬೇರೆ ರವಾನೆ ಆಗುತ್ತೆ. ಈಗ ಆಲ್ರೆಡಿ ಡಿ ಕೆ ಬಣ, ಸಿದ್ದರಾಮಯ್ಯರು ಬಣ ಅಂಥೇಳಿ ಡಿವೈಡ್ ಆಗಿಬಿಟ್ಟಿದೆ. ಈಗ ಅದು ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇದೆ. ಎಲ್ಲವೂ ಸರಿಯಿಲ್ಲ ಅನ್ನೋದು ಮತ್ತೆ ಮತ್ತೆ ಪ್ರೂವ್ ಆಗ್ತಾ ಇದೆ. ಹಾಗಾಗಿ ಇದಕ್ಕೆ ನೋಡಿ, ಯಾರು ಹಾಗಾದರೆ ರಾಹುಲ್ ಗಾಂಧಿಯವ್ರ ಮಾತು ಕೇಳ್ತಾರಾ, ಇವರು ಸೋನಿಯಾ ಗಾಂಧಿಯವ್ರ ಮಾತಿಗೆ ತಲೆ ಬಾಗ್ತಾರಾ, ವೇಣುಗೋಪಾಲ್ ಅವ್ರಿಗೆ ಇದಕ್ಕೆ ಮದ್ದರಿತಾರಾ? ಖರ್ಗೆ ಅವ್ರು ಹೇಳಿದ ಮೇಲೆ ಹೀಗಾಗ್ತಿದೆ ಅಂತಂದರೆ ಖರ್ಗೆ ಅವ್ರ ಮಾತಿಗೆ ಬೆಲೆ ಇಲ್ಲ ಅಂತ ಅರ್ಥ. ಅಂದರೆ ಈಗ ಸಿದ್ದರಾಮಯ್ಯವರ ಬಣದವ್ರಿಗೆ ಏನಾದರೂ ಕರೆದು ಅವ್ರಿಗೆ ಅಸಮಾಧಾನ ಏನೇನಿದೆಯೋ ಅದನ್ನು ಕೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದರೆ, ಅಥವಾ ಅವ್ರಿಗೇನಾದರೂ ಕ್ಲಾಸ್ ತೆಗೆದುಕೊಂಡ್ರೆ ಸಿದ್ದರಾಮಯ್ಯನವರ ಕೋಪಕ್ಕೆ ಗುರಿ ಆಗಬೇಕಾಗತ್ತೆ ಅನ್ನೋದು ಹೈಕಮಾಂಡ್ ತಲೆಯಲ್ಲಿ ಇರಬಹುದು. ಡಿ ಕೆ ಶಿವಕುಮಾರ್ ಅವರ ಗುಂಪನ್ನು ಕರೆದು ಅವ್ರಿಗೆ ಬುದ್ಧಿ ಹೇಳಿದರೆ ಮತ್ತು ಅವರು ಕೋಪಕ್ಕೆ ಗುರಿ ಆಗ್ಬೋದು ಅನ್ನೋದು ಹೈಕಮಾಂಡ್ ತಲೆಯಲ್ಲಿ ಓಡ್ತಾ ಇರ್ಬೋದು. ಹಾಗಾಗಿ ಇಲ್ಲಿ ಕಾಂಗ್ರೆಸ್ನಲ್ಲಿ ಹೈಕಮಾಂಡೇ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿದೆ.